ಹಾಯ್ ಎಲ್ಲರೂ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಅಕ್ಕಿ ಹಿಟ್ಟಿಂದ ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ, ಸಿಹಿ ಪದಾರ್ಥ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಈ ರೀತಿಯಾಗಿ ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಪ್ಪಷ್ಟು ಎಳ್ಳು ತೊಗೊಂಡು ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ, ತಣ್ಣಗಾಗ್ಬಿಡ್ತಾ ಇದ್ದೀನಿ. ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಳ್ತಾ ಇದ್ದೀನಿ, ಹಸಿ ಕೊಬ್ಬರಿ. ಈ ಎಳ್ಳಿಗೆ ಬೇಕಾದಷ್ಟು ಸ್ವಲ್ಪ ಬೆಲ್ಲದ ಪೌಡರ್ ತೊಗೊಳ್ತೀನಿ. ತೆಂಗಿನಕಾಯಿ ಹಾಲಿಗೆಯಲ್ಲಿ ಬೆಲ್ಲ ಕರಸ್ಕೊಳಕ್ಕೆ ಸ್ವಲ್ಪ ನೀರಿಟ್ಕೊಂಡು ಒಂದು 2 ಅಚ್ಚು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಕರಗಲಿ ಅಷ್ಟೇ ಸಾಕು, ಏನಾದರೂ ಕಲ್ಲಿರುತ್ತೆ ಸೋಸ್ಕೊಳ್ಳೋದಕ್ಕೆ. ಒಂದು ಜಾರಲ್ಲಿ ಎಳ್ಳೆಲ್ಲ ತೊಗೊಂಡು ಬೆಲ್ಲದ ಪೌಡರ್ ಹಾಕ್ಕೊಂಡು ಇದು ಪೌಡರ್ ಮಾಡಿ ಎತ್ತಿಟ್ಕೊಳ್ತೀನಿ ನಾನು. ಆ ಕಡೆ ಬೆಲ್ಲನೂ ಕರಗಿರುತ್ತೆ, ಅದನ್ನು ತಣ್ಣಗಾಗಿ ಬಿಟ್ಬಿಡ್ತೀನಿ. ಈ ರೀತಿ ಪೌಡ್ರ್ ಆದಮೇಲೆ ಅದೇ ಜಾರಲ್ಲಿ ಈ ಹಸಿ ಕೊಬ್ಬರಿನೂ ಮತ್ತು ಇಲಾಚಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಹಾಲು ಸಪ್ರೇಟ್ ಮಾಡ್ಕೊಳ್ತೀನಿ. ಇದರಿಂದ ಈ ರೀತಿಯಾಗೆಲ್ಲ ಸೋಸ್ಕೊಂಡು ಹಾಲೊಂದು ತಕ್ಕೊಳ್ತೀನಿ. ತಕ್ಕೊಂಡೆಲ್ಲ ಆದಮೇಲೆ ನೀಟಾಗಿ ಅದನ್ನು ಪ್ರೆಸ್ ಮಾಡಿದ್ರೆ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಅದನ್ನು ಮೇಲ್ಗಡೆ ತೌಡಂತ ತಗೋಬೇಡಿ, ಯೂಸ್ ಮಾಡಿಬಿಡಿ ಅದನ್ನು. ಬೆಲ್ಲನೂ ಕರಗಿ ತಣ್ಣಗಾಗ್ಬಿಟ್ಟಿದೆ. ಈ ಹಾಲಲ್ಲೇ ಬೆಲ್ಲನೂ ನಾನು ಸೋಸ್ಕೊಳ್ತಾ ಇದ್ದೀನಿ, ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಒಂದು ಕಡೆ ನಮ್ಮದು ಎಳ್ಳಿನ ಪೌಡರು ರೆಡಿ ಆಗುತ್ತೆ, ಹಾಗೆ ಕೊಬ್ಬರಿನೂ ರೆಡಿ ಆಗುತ್ತೆ. ನಾನು ಈ ಕಡೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡು 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರಷ್ಟು ಹಾಕ್ಕೊಳ್ಳಿ. ನಾನು 4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. 4 ಕಪ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಮೇಲ್ಗಡೆ. ತುಪ್ಪ ಹಾಕ್ಕೊಂಡು ನೀರು ಕುದೀತಾ ಇದೆ ಅಂದಾಗ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಕೊಳ್ಳಿ. ನಾವು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಕಟ್ಟಿಗೆ ತೊಗೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುದಕ್ಕೆ ಬಿಟ್ಬಿಡಿ ಚೆನ್ನಾಗಿ. ಇದೆಲ್ಲ ಕುದೀತಾ ಇದೆ ಅಂದಾಗ ಮುದ್ದೆ ಕಟ್ಟಿಗೆಯಿಂದ ಎಲ್ಲ ಚೆನ್ನಾಗಿ ಗಂಟಿಲ್ಲದಂಗೆ ಮುದ್ದೆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಅಕ್ಕಿ ರೊಟ್ಟಿನೂ ಮಾಡ್ತೀರಲ್ಲ, ಅದೇ ರೀತಿಯಾಗಿಯೇ ಮಾಡ್ಕೊಳ್ಳಿ. ಹಿಟ್ಟು ಕಮ್ಮಿ ಆಗಿದೆ ಅನಿಸಿದ್ರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಈ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊ ತಣ್ಣಗಾಗಕ್ಕೆ ಇಟ್ಬಿಡೋಣ ಇದನ್ನು. ಇದು ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಮುದ್ದೆನೆಲ್ಲ ಅಕ್ಕಿ ಮುದ್ದೆ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾದಮೇಲೆ ಸ್ವಲ್ಪ ನೀರಲ್ಲಿ ಹತ್ಕೊಳ್ಳಿ, ಇಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಕೈಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚಕ್ಲಿ ಹೇಗೆ ಮಾಡ್ತಿಲ್ಲ ಆ ಹದಕ್ಕೆ ಬರಬೇಕದು. ಸ್ವಲ್ಪ ನೀರಾದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ನಮಗೆ ನೀರಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಏನೂ ಆಗೋಲ್ಲ, ಒಣ ಅಕ್ಕಿ ಹಿಟ್ಟು. ಈ ರೀತಿ ಚಕ್ಲಿ ಮಾಡೋ ಒಳ್ಳಲ್ಲಿ ನಾನೆಲ್ಲ ಎಣ್ಣೆ ಹಚ್ಕೊಂಡು ಚಕ್ಲಿ ರೀತಿಯಾಗಿ ನಾವು ಶಾವಿಗೆ ಬರೋದನ್ನು ಪ್ಲೇಟ್ ಹಾಕ್ಕೊಂಡು ಎಲ್ಲ ನೀಟಾಗಿ ಬಾಳೆ ಎಲೆ ಮೇಲೆ ನಾನು ಚಿಕ್ಕ ಚಿಕ್ಕ ಬಾಳೆ ಎಲೆ ಕಟ್ ಮಾಡ್ಕೊಂಡಿದ್ದೀನಿ. ಆ ಕಡೆ ನಾನು ಇಡ್ಲಿ ಪಾತ್ರೆನೂ ಇಟ್ಟಿದ್ದೀನಿ ನೀರು ಬಿಸಿ ಆಗೋದಕ್ಕೆ. ಈ ರೀತಿಯಾಗೆಲ್ಲ ಫಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಶಾವಿಗೆ ಹೊತ್ಕೊಳ್ತಾ ಇದ್ದೀನಿ ನಾನು. ಈ ರೀತಿಯೆಲ್ಲ ಹೊತ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಕಡೆ ನೀರನ್ನು ಬಿಸಿಯಾಗಿದೆ, ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಾಡಿಕೊಂಡು ಇದ್ರ ಮೇಲ್ಗಡೆ ಇಟ್ಕೊಂಡ್ಬಿಟ್ರೆ ಸಾಕು. 5 ನಿಮಿಷ ಇಲ್ಲ 7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಭಾಳನೂ ಬೇಡ, ಇದು 5 ನಿಮಿಷ ಸಾಕಾಗುತ್ತೆ. ಈ ರೀತಿಯಾಗೆಲ್ಲ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಅಕ್ಕಿ ಶಾವಿಗೆ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಅದು ತಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ತಕ್ಕೊಂಡ್ಮೇಲೆ ಇನ್ನೊಂದು ಟ್ರಿಪ್ನ ಇಡ್ತಾಯಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಆಗುತ್ತೆ. 2 ಕಪ್ ಶಾವಿಗೆನೇ ಒಂದು ಟೈಮ್ ಎಲ್ಲರಿಗೂ ಮನೆ ಮಂದಿಗೆಲ್ಲ ಆಗೋಷ್ಟು ಚೆನ್ನಾಗಾಗುತ್ತೆ ಎಲ್ಲನೂ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿಯಾಗಿ ಇರಲಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಸಪ್ರೇಟಾಗಿ ಶಾವಿಗೆ ಹಾಕ್ಕೊಂಡು ಎಳ್ಳು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಈ ರೀತಿಯಾಗಿ 2 ಸ್ಪೂನ್ ಪೌಡರ್ ಹಾಕ್ಕೊಂಬಿಟ್ಟು ಬೆಲ್ಲದ ಕಾಯಿ ಹಾಲನ್ನು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೀತಿಯಾಗಿ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.